ಕುಮಾರಸ್ವಾಮಿ ಅವ್ರ ಕುಟುಂಬದವ್ರದ್ದು ಎಷ್ಟೈತೆ ಆದಾಯ ಅದು ಎಲ್ಲಿಂದ ಬಂತು ಅಂತೇಳಿ ಪ್ರಾಮಾಣಿಕವಾಗಿ ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿ. ಕುಮಾರಸ್ವಾಮಿ ಅವ್ರದ್ದು ಎಷ್ಟೈತೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರಲ್ಲಿ ಎಷ್ಟೈತೆ, ಆಮೇಲೆ ಅವ್ರು ಬಾಲಕೃಷ್ಣೇಗೌಡರ ಹೆಸರು ಎಷ್ಟೈತೆ, ರೇವಣ್ಣ ಹೆಸರಲ್ಲಿ ಐತೆ, ರೇವಣ್ಣನ ಮಕ್ಕಳ ಹೆಸರಲ್ಲಿ ಎಷ್ಟೈತೆ, ಅವೆಲ್ಲ ಹೆಂಗೆ ಬಂತು? ಸರ್, ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಿಖಿಲ್ ಅವರು ಹೇಳ್ತಾರೆ, ಯೋಜನೆ ಮಾಡಿದ್ವಿ, ಅವಾಗ ರೈತರು ಬಂದರು, ಕೇಳ್ಕೊಂಡು ಬಿಟ್ವಿ. ಈಗ ಸರ್ಕಾರ ಇದೆ, ರೆಡ್ ಝೋನ್ ತೆಗಿಲಿ, ಇನ್ನು ರೈತರ ಅನುಕೂಲ. ಈಗ ನಾನೊಂದು ಹೇಳೋದು, ನಿಮ್ಮ ಕಾಲದಲ್ಲಿ ಯಾಕೆ ತೆಗಿಲಿಲ್ಲ ಹಂಗಾರೆ? 2018ರಲ್ಲಿ ಇದೇ ರೈತರು ದೇವೇಗೌಡರ ಹತ್ರ ನಿಮ್ಮ ಹತ್ರ ಬಂದ್ರಲ್ಲ, ನೀವು ಯಾಕೆ ತೆಗಿಲಿಲ್ಲ ಹಂಗಾರೆ? ಅವ್ರ ಸರ್ಕಾರ ಇತ್ತಲ್ವಾ, ತೆಗಿಬೋದಾಗಿತ್ತಲ್ವ? ಯಾರು ಇದನ್ನು ಹುಟ್ಟಾಕಿದ್ರಲ್ಲ ಅವರೇ ತೆಗಿಬೋದಾಗಿತ್ತಲ್ವ? ಈ ಯೋಜನೆ ಆಗಬೇಕು ನಡೀರಿ, ನನ್ನ ಕನಸಿನ ಕೂಸು ಅಂತ ಹೇಳಿಲ್ವಾ? ಈಗ ನಾನು ಮೊನ್ನೆ ಏನೋ ಒಂದು ಕೇಳ್ದೋ, ನಿಮ್ಮ ಮಾಧ್ಯಮದವ್ರು ಕೇಳವ್ರೆ, ಸರ್ ನಿಮ್ಮ ಜಾಗನೂ ಹೋಯ್ತಲ್ಲ ಅಂತಂದರೆ ಅವರು ಕೇತ್ಕನಹಳ್ಳಿ ಜಾಗದ ಮಾತಾಡೋದು. ಭಾಳ ಬುದ್ಧಿವಂತರು ಅವರು. 60 ಎಕರೆ ತಮ್ಮ ಶ್ರೀಮತಿ ಹೆಸರಲ್ಲಿ ಮತ್ತು ಮಗನ ಹೆಸರಲ್ಲಿ ಇರತಕ್ಕಂಥದ್ದನ್ನ ಮಾತಾಡಿಲ್ಲ ಅವರು. ಕೇತ್ಕನಹಳ್ಳಿನ ಡಿವೈಡ್ ಮಾಡಿದ್ರು. ನೀವು ಮಾಧ್ಯಮದವ್ರು ಹೌದು ಅಂತ ಅದನ್ನೇ ಕೇಳ್ಕೊಂಬಂದು ನಾವೇನು ಮಾಡ್ಬೋದು? ಅವ್ರು ಐತಲ್ಲ 60 ಎಕರೆ, ಬೇನಾಮಿ ಅಲ್ವಾ ಅದು? ಹೇಳಿ. ಸುಮ್ಮನೆ ಬೇರೆಯವ್ರಿಗೆ ನೋಡ್ರಿ, ನಾವೆಲ್ಲ ಗಾಜಿನ ಮನೇಲಿ ಕೂತ್ಕೊಂಡವ್ರು ಎಲ್ಲರೂ, ಎಲ್ಲ ಕಲ್ಲು ಹೊಡಿಯೋದು ಬೇಡ. ಯಾರು ಸತ್ಯ ಹರಿಶ್ಚಂದ್ರರು ಅಂತ ಹೇಳಿ ಅದೇ ತಟ್ಕೊಳ್ಳೋದು ಬೇಡ. ನಮ್ಮ ಲೀಡ್ರ್ ಹೇಳವ್ರೆ, ನಾನು ರಿಯಲ್ ಎಸ್ಟೇಟು ಮಾಡಿದ್ದೀನಿ, ನಾನು ಬಿಸ್ನೆಸ್ಸು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಪ್ರಾಮಾಣಿಕವಾಗಿ ಅವರು ಒಪ್ಕೊಳ್ಳೋಕೆ ಹೇಳ್ರಿ. ಈಗ ಅಶೋಕ್ ಅಣ್ಣನ ಅವ್ರದ್ದು ಎಷ್ಟೈತೆ ಆದಾಯ, ಕುಮಾರಸ್ವಾಮಿ ಅವ್ರ ಕುಟುಂಬದವ್ರದ್ದು ಎಷ್ಟೈತೆ ಆದಾಯ, ಅದು ಎಲ್ಲಿಂದ ಬಂತು ಅಂತೇಳಿ ಪ್ರಾಮಾಣಿಕವಾಗಿ ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿ. ಅವರು ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು, ಹೆಂಗಾಯಿತು, ಈಗ ಎಷ್ಟೈತೆ, ಕುಮಾರಸ್ವಾಮಿ ಅವ್ರದ್ದು ಎಷ್ಟೈತೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರಲ್ಲಿ ಎಷ್ಟೈತೆ, ಆಮೇಲೆ ಅವ್ರು ಬಾಲಕೃಷ್ಣೇಗೌಡರ ಹೆಸರು ಎಷ್ಟೈತೆ, ರೇವಣ್ಣ ಹೆಸರಲ್ಲಿ ಐತೆ, ರೇವಣ್ಣನ ಮಕ್ಕಳ ಹೆಸರಲ್ಲಿ ಎಷ್ಟೈತೆ, ಅವೆಲ್ಲ ಹೆಂಗೆ ಬಂತು? ನಮ್ಮ ನಾಯಕರು ಒಪ್ಕೊಂಡಂಗೆ ನೀವು ಒಪ್ಕೊಳ್ಳಿ ಪ್ರಾಮಾಣಿಕವಾಗಿ. ನಾನು ಬಿಸ್ನೆಸ್ ಮಾಡಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಕದ್ದು ಮುಚ್ಚಿ ಯಾಕೆ ಮಾತಾಡ್ತೀರ ನೀವು? ನಾಟಕ ಆಡೋದು ಬೇಡ ರೀ. ಯಾರು? ಅಶೋಕ್ ಅಣ್ಣ ಹೆಸರು ಪ್ರಾಪರ್ಟಿ ಐತಲ್ಲ, ಅದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಹೆಂಗೆ ಬರ್ತದು ಹೇಳಿ? ಅವ್ರು ಮಂತ್ರಿ ಆದಮೇಲೆ ಬಂದಿರೋದು, ಮಂತ್ರಿ ಆಯ್ಕೆನ ಮುಂಚೆ ಎಲ್ಲ ಬಂದಿರೋದು, ಎಲ್ಲಿ ಬಂತು ಅದೆಲ್ಲ? ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಇದನ್ನು ಜಮೀನು ತೊಗೊಂಡಿದ್ದು ಡಿ.ಕೆ. ಶಿವಕುಮಾರ್ ಅವರು. ಸ್ಟಾರ್ಟಿಂಗಲ್ಲಿ 3 ಎಕರೆ ಇತ್ತು, ಈಗ 1400 ಕೋಟಿ ಆಗಿದೆ 2018. ಹೌದ್ರಿ, 3 ಎಕರೆಯಿಂದನೇ 1400 ಕೋಟಿ ಆಗೋದು. ನೀನು ಹೇಗಾಗಿ 1400 ಕೋಟಿ ಆಗೋದು ಅಂತ ಮಾಡೋರು. ಅವ್ರು ಹೇಳೋರಲ್ಲ, ನಾನು ಬಿಸ್ನೆಸ್ ಮಾಡಿದ್ದೀನಿ. ಆಮೇಲೆ ಅವರು ಮೊದಲಿಂದನೂ ಕೂಡ ಬಿಸ್ನೆಸ್ ಮಾಡ್ತಾವ್ರೆ. ಆಮೇಲೆ ಇವ್ರಂಗೆ ಸುಳ್ಳು ಹೇಳೋದಿಲ್ಲ ಅವರು. ಡಿ.ಕೆ. ಶಿವಕುಮಾರ್ ಅವರು ಸತ್ಯ ಹೇಳ್ತಾರೆ, ನಾನು ಬಿಸ್ನೆಸ್ ಮಾಡಿದ್ದೀನಪ್ಪ, ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಪ್ರಾಫಿಟ್ ಬಂದಿದೆ, ನಾನು ಹಾಕಿದ್ದೀನಿ, ನನ್ನ ಆದಾಯ ನೋಡಿರಿ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆನೂ ತನಿಖೆ ಮಾಡಿಬಿಟ್ರಲ್ರಿ ಇವ್ರನ್ನ. ಇವ್ರು ತನಿಖೆಗೆ ಒಪ್ಕೋತಾರ ಕೇಳ್ರಿ. ಅಶೋಕಣ್ಣನೂ ಇವರು ಈ ದೇಶದಲ್ಲಿ ಯಾವ್ಯಾವ ತನಿಖಾ ಸಂಸ್ಥೆಗಳವೆ ಎಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ ತನಿಖೆ ಮಾಡಿಬಿಟ್ರು, ಏನೂ ಸಿಗಲಿಲ್ಲ ಅಲ್ಲಿ. ನೀವು ಆಗ್ರಹ ಮಾಡ್ತಿದ್ದೀರಿ ಸರ್? ನಾವು ಆಗ್ರಹ ಮಾಡ್ತಿದ್ವಿ, ಅವ್ರು ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಲಿ ಅಂತೇಳಿ. ಅಶೋಕಣ್ಣ ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಅವ್ರ ಕುಟುಂಬದ ಆಸ್ತಿ ಎಲ್ಲ ತನಿಖೆ ಆಗಲಿ, ಎಲ್ಲಿಂದ ಬಂತು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅವ್ರು ಏನಾರು ಕೊಡ್ತಾರೆ ಕೇಳಿ. ಬರ್ಕೊಡ್ಬೇಕು ಒಂದು ಲೆಟ್ರನ್ನ ಅವರು. ನಮ್ಮದೆಲ್ಲ ತನಿಖೆ ಮಾಡಿ, ಎಲ್ಲಿಂದ ಮೂಲ ಎಲ್ಲ ತನಿಖೆ ಮಾಡಿದ್ದು ಬರ್ಕೊಡ್ತಾರೆ ಕೇಳಿ. ನಮ್ಮದನ್ನು ತನಿಖೆ ಮಾಡಿಸಿದ್ರಿ, ನೀವೇ ಲೆಟರ್ಗಳು ಬರೆದ್ರಿ, ನೀವೇ ಪ್ರಧಾನಮಂತ್ರಿಗೆ ಲೆಟರ್ ಬರೆದ್ರಿ, ನಮ್ಮನ್ನು ಜೈಲಿಗೆ ಹಾಕ್ಸ್ಬೇಕು ಅಂತ ಮಾಡಿದ್ರಿ. ಎಲ್ಲ ಕೇಸ್ ಯಾರು ಮಾತಾಡ್ತಾರೋ ಅವರು ಎಲ್ಲ ಕೇಸ್ ವಜಾ ಆದ್ವಲ್ಲ. ಸುಪ್ರೀಂ ಕೋರ್ಟಲ್ಲಿ ವಜಾ ಆಯ್ತಲ್ಲ ಕೇಸ್. ಇವ್ರನ್ನ ಒಳಗಡೆ ಹೋಗಿದ್ರಲ್ಲ, ಆ ಕೇಸ್ ವಜಾ ಆಯ್ತಲ್ವಾ? ಅಂದರೆ ಡಿ.ಕೆ. ಶಿವಕುಮಾರ್ ಅವರು